Hello everyone, welcome to Sanmarga classes. Let us see question number 31 of chapter Light. What is the function of pupil? Pupil ಅಂದ್ರೆ ಏನು ಮೊದಲು ನೋಡೋಣ, ಆಮೇಲೆ pupil function ಅನ್ನ ನೋಡೋಣ. This pupil is small hole which is present in iris. Iris ಅಲ್ಲಿ ಇರುವಂತಹ small hole ಏನಿದೆ ಅದನ್ನ pupil ಅಂತ ಕರಿತೀವಿ. ಐರಿಸ್ ಗೊತ್ತಿದ್ಯಾ? ಐರಿಸ್ ಎಲ್ಲಿರುತ್ತೆ? which sits between ಕಾರ್ನಿಯಾ ಅಂಡ್ ಲೆನ್ಸ್. ಕಾರ್ನಿಯಾ ಮತ್ತೆ ಲೆನ್ಸ್ ನಡುವೆ ಇರುವಂತದ್ದು ಐರಿಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟಿಂಕ್ಟ್ ಐ ಕಲರ್. ಲಾಸ್ಟ್ ಕ್ವಶನ್ ಅಲ್ಲಿ ಅಷ್ಟೇ ನೋಡ್ಕೊ ಬಂದ್ವಿ. ದಿಸ್ ಐರಿಸ್ ಇಸ್ ರೆಸ್ಪಾನ್ಸಿಬಲ್ ಅಲ್ವಾ, ಬೇರೆ ಬೇರೆ ಬ್ಲೂ ಐಸ್ ಇರುತ್ತೆ, ಗ್ರೀನ್ ಐಸ್ ಇರುತ್ತೆ, ಬ್ರೌನ್ ಐಸ್ ಇರುತ್ತೆ, ಬ್ಲಾಕ್ ಐಸ್, ಈ ತರ ಬೇರೆ ಬೇರೆ ಕಣ್ಣಿನ ಬಣ್ಣಕ್ಕೆ ಕಾರಣ ಆಗಿರುವಂತದ್ದು ಯಾವುದು? ಐರಿಸ್. ಅದರಲ್ಲಿ ಇರೋ ಮೆಲನಿನ್ ಕಾನ್ಸಂಟ್ರೇಷನ್ ಮೇಲೆ ಕಣ್ಣಿನ ಬಣ್ಣ ಬೇರೆ ಬೇರೆ ಆಗ್ತದೆ. ಓಕೆ, ಲೆಟ್ ಇಟ್ ಬಿ. ಈಗ ಹಾಗಿದ್ರೆ ನಾನು ಪ್ಯೂಪಿಲ್ ಅಂತ ಅಂದೆ. ಇಟ್ ಇಸ್ ಅ ಸ್ಮಾಲ್ ಹೋಲ್ ಇನ್ ಐರಿಸ್. ವಾಟ್ ಈಸ್ ಇಟ್ಸ್ ಫಂಕ್ಷನ್? ಹಾಗಿದ್ರೆ ಇದ್ರ ಫಂಕ್ಷನ್ ಏನು? The pupil controls the amount of light that enters the eye. ಇದೇನ್ ಮಾಡುತ್ತೆ? ಪ್ಯೂಪಿಲ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ದಟ್ ಎಂಟರ್ಸ್ ದ ಐ. ಕಣ್ಣೊಳಗೆ ಎಷ್ಟು ಬೆಳಕು ಬರಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡುವಂತದ್ದು ಯಾವುದು? ಪ್ಯೂಪಿಲ್. ದ ಸೈಜ್ ಆಫ್ ದ ಪ್ಯೂಪಿಲ್ dilates to dim light and contracts to bright light. ಇಲ್ಲಿ ಪ್ಯೂಪಿಲ್ ಸೈಜ್ ಏನಾಗುತ್ತೆ? ಡಿಮ್ ಲೈಟ್ ಅಲ್ಲಿ ದೊಡ್ಡದಾಗತ್ತೆ. ಯಾಕೆಂದ್ರೆ ಡಿಮ್ ಲೈಟ್ ಇದ್ದಾಗ ಜಾಸ್ತಿ ಲೈಟ್ ಕಣ್ಣೊಳಗೆ ಎಂಟ್ರಿ ಕೊಡಬೇಕು. ಬಟ್ ಬ್ರೈಟ್ ಲೈಟ್ ಇದ್ದಾಗ ಸಿನ್ಸ್ ದ ಲೈಟ್ ಇಸ್ ಬ್ರೈಟ್, ಸ್ಮಾಲ್ ಅಮೌಂಟ್ ಆಫ್ ಲೈಟ್ ಈಸ್ ಇನಫ್. ಅದಕ್ಕೆ ಇದ್ರ ಸೈಜ್ ಏನಾಗುತ್ತೆ? ಇಟ್ ಕಾಂಟ್ರಾಕ್ಟ್ಸ್ ಅಲ್ವಾ, ಸೈಜ್ ಸ್ಮಾಲ್ ಆಗುತ್ತೆ. ನೋಡಿ, ಬ್ರೈಟ್ ಲೈಟ್ ಅಲ್ಲಿ ಪ್ಯೂಪಿಲ್ ಸಣ್ಣ ಆಗಿದೆ, ಡಿಮ್ ಲೈಟ್ ಅಲ್ಲಿ ಪ್ಯೂಪಿಲ್ ದೊಡ್ಡ ಆಗಿದೆ. ಸೊ ದ ಸೈಜ್ ಆಫ್ ಪ್ಯೂಪಿಲ್ dilates to dim light and contracts to bright light. ಈ ತರ. This is the function of pupil. Thank you.